गंगाधराय शिव गंगाधराय, गंगाधराय शिव गंगाधराय, हर हर भोले नमः शिवाय। गंगाधराय शिव गंगाधराय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। सोमेश्वराय शिव सोमेश्वराय, हर हर भोले नमः शिवाय। सोमेश्वराय शिव सोमेश्वराय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। रामेश्वराय शिव रामेश्वराय, हर हर भोले नमः शिवाय। रामेश्वराय शिव रामेश्वराय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। विश्वेश्वराय शिव विश्वेश्वराय, हर हर भोले नमः शिवाय। विश्वेश्वराय शिव विश्वेश्वराय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। शम्भो महादेव शम्भो, शिव 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 शम्भो महादेव शम्भो, महादेव शम्भो, महादेव शम्भो, महादेव शम्भो, महादेव शम्भो।
शिव शिव शम्भो महादेव शम्भो ಪರಶಿವನ ಪರಾವತಾರಿ ಪರಬ್ರಹ್ಮ ಸ್ವರೂಪಿ ಶಾಂತ ಸದ್ಗುಣಮಣಿ ತಾರಕೋಪದೇಶಕಾರಕ ಭಕ್ತರ ಭವಬಂಧ ನಿವಾರಕ ಶಾಂತಮೂರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಲವರ ಶ್ರೀಚರಣಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣಗೈದು ತತ್ಸ್ವರೂಪರು ಮೌನಯೋಗಿ ಸ್ಥಿತಪ್ರಜ್ಞ ಸದ್ಗುರು ಶ್ರೀ ಗುರುನಾಥಾರೂಢ ಅಪ್ಪಂಗಲವರಿಗೂ ವಂದಿಸಿ ಆರೂಢ ಜ್ಯೋತಿ ವೇದಾಂತ ಕೇಸರಿ ಶಾಂತಾಶ್ರಮವಾಸಿ ಪರಮ ಸದ್ಗುರು ಶ್ರೀ ಶಿವಪುತ್ರ ಸ್ವಾಮಿಗಳವರ ಶ್ರೀಚರಣಗಳಲ್ಲಿಯೂ ವಂದಿಸಿ ಪ್ರಕರಣ ಪ್ರವೀಣ ಸದ್ಗುರು ನಿರಾಭಾರಿ ಸದ್ಗುರು ಶ್ರೀ ಬಸವಾನಂದ ಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ವಂದಿಸಿ ಈ ಎಲ್ಲ ಪವಿತ್ರ ಕಾರ್ಯಗಳಿಗೆ ಕಾರಣೀಭೂತರು ಭಕ್ತರ ಸದುಹೃದಯದಲ್ಲಿ ಸದಾ ಜ್ಞಾನಶೀಲರಾಗಿ ನೆಲೆಸಿರುವ ಎನ್ನಾತ್ಮದೊಡೆಯ ಶ್ರೀ ಶಿವಾನಂದ ಅಪ್ಪಂಗಲವರ ಶ್ರೀಚರಣಗಳಲ್ಲಿಯೂ ವಂದಿಸಿ ಈ ಪರಮ ಪವಿತ್ರಮಯವಾದ ಜ್ಯೇಷ್ಠ ಮಾಸದ ಈ ಶುಭ ದಿನದ ಗುರುವಾರದ ಶುಭ ಸಂದರ್ಭದಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢ ಗುರುನಾಥರನ್ನ ಶ್ರೀ ಸಿದ್ಧಾರೂಢ ಆಶ್ರಮ ಹಾಗೂ ಈ ಪುಣ್ಯಪುರದಲ್ಲಿ ಸದಾ ಸತ್ಸಂಗ ಧ್ಯಾನ ಭಗವದ್ಭಕ್ತಿ ಸದ್ಗುರುನಾಥನ ದಿವ್ಯ ಜ್ಞಾನವನ್ನ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಉಣಬಡಿಸುವ ಸಲುವಾಗಿ ಇಂಥ ಪವಿತ್ರ ಕಾರ್ಯವನ್ನ ನೆರವೇರಿಸಿರ್ತಕ್ಕಂಥದ್ದಿದೆ. ಹಾಗೆ ಈ ಸುಸಂದರ್ಭದಲ್ಲಿ ಇಂಥ ಸತ್ಕಾರ್ಯದಲ್ಲಿ ನಮಗೆಲ್ಲ ಆಶ್ರಯವನ್ನ ನೀಡಿ ಸದ್ಗುರು ಶ್ರೀ ಸಿದ್ಧಾರೂಢರು ಈ ಪುಣ್ಯಪುರಕ್ಕೆ ಆಸೀನರಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ಅಮ್ಮ ಹಾಗೂ ಶ್ರೀ ವಿಜಯ್ ಕುಮಾರ್ ಅವರ ಪುಣ್ಯ ದಂಪತಿಗಳಿಗೂ ಶರಣಾರ್ಥಿಗಳನ್ನು ಸಮರ್ಪಣಗೈದು ಹಾಗೆಯೇ ಈ ಶುಭ ದಿನ ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಲವರು ವಿರಾಜಮಾನರಾಗಿ ಪವಡಿಸಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಆಸೀನರಾಗಿರುವ ಎಲ್ಲ ಶ್ರೀಮಠದ ಸದ್ಭಕ್ತರಿಗೂ ಸಜ್ಜನರಿಗೂ ಭಗವದ್ಭಕ್ತರಿಗೂ ಮಾತೆಯರಿಗೂ ಅವರಿವರೆನ್ನದೆ ಸರ್ವರಿಗೂ ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಲವರ ಕೃಪಾಶೀರ್ವಾದವಿರಲಿ ಎಂಬುದಾಗಿ ಸರ್ವರಿಗೂ ಶರಣಾರ್ಥಿಗಳನ್ನು ಸಮರ್ಪಣಗೈದು ಗುರುನಾಥನ ಕೃಪೆ ಅಂತಕ್ಕಂಥದ್ದು ಅಲ್ಪವಾದದ್ದಲ್ಲ. ಕಾರಣ ಮನುಷ್ಯ ಜನ್ಮದಲ್ಲಿ ಜನಿಸಿರ್ತಕ್ಕಂಥ ನಾವುಗಳು ಜನನದಿಂದ ಅಜ್ಞಾನ ಆದಿಯಾಗಿ ಅರಿಷಡ್ ವರ್ಗಗಳಲ್ಲಿ ನಮಗೇ ಅರಿವಿಲ್ಲದಂತೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳ ಆದಿಯಾಗಿ ಭ್ರಾಂತಿಯ ಮೋಹದ ಬಲೆಗೆ ಸಿಲುಕಿ ಸಂಕಷ್ಟಗಳಲ್ಲಿ ದುಃಖದಲ್ಲಿ ನೋವುಗಳಲ್ಲಿ ಚಿಂತೆಗಳಲ್ಲಿ ಜೀವನವನ್ನ ನಡೆಸ್ತಾ ಇರತಕ್ಕಂಥ ಮನುಜರನ್ನ ನಾವು ಈ ಧರೆಯಲ್ಲಿ ಕಾಣಸಿಗುವವರಿದ್ದಾರೆ. ಅಂಥ ಸಂಕಷ್ಟ ಕಾಲದಲ್ಲಿ ನಮ್ಮಲ್ಲಿ ಸುಜ್ಞಾನವನ್ನ ಸನ್ಮಾರ್ಗವನ್ನ ಕರುಣಿಸಿ ಜ್ಞಾನ ಬೋಧಿಸಿ ಉಪದೇಶಿಸಿ ನಮ್ಮನ್ನ ಮನುಷ್ಯತ್ವದೆಡೆಗೆ ಮನುಷ್ಯತ್ವದಿಂದ ದೈವತ್ವದೆಡೆಗೆ ಸುಜ್ಞಾನದ ಬಲದಿಂದ ಸದ್ಗತಿಯನ್ನ ಕರುಣಿಸ್ತಕ್ಕಂಥ ಕೃಪಾಸಾಗರವೇ ಸದ್ಗುರುನಾಥರು. ಆ ನಿಮಿತ್ತವಾಗಿ ಗುರುವಿನ ಒಲುಮೆ ಆಯಿತಂದ್ರೆ ಈ ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳಿ ಸಕಲ ಶಾಸ್ತ್ರ ವೇದ ಆಗಮ ಸಾರವೇ ಆಗಿರ್ತಕ್ಕಂಥದ್ದು. ಅದಕ್ಕೆ ಒಂದು ತತ್ವದಲ್ಲೂ ಸಹ ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು ಅಂತ ವಿಚಾರ ಮಾಡ್ಯಾರ. ಯಾವಾತನಿಗೆ ಮಾನವ ಜನ್ಮದಲ್ಲಿರುವಾಗೆ ಸದ್ಗುರುನಾಥ ದೊರೆಯುತ್ತಾನೆ ಅವನ ಜನ್ಮವೇ ಸಾರ್ಥಕ ಆಗ್ತದೆ, ಪಾವನ ಆಗ್ತದೆ ಅಂತ ಹೇಳಿ ಉಲ್ಲೇಖ ಮಾಡ್ಯಾರೆ. ಅಂಥ ಪವಿತ್ರವಾದ ಸುವಿಚಾರವನ್ನೇ ಹಿಡಿದು ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಲವರು ಈ ಪರಮ ಪವಿತ್ರಮಯವಾದ ಈ ಶುಭ ಗುರುವಾರದ ಸುದಿನ ಶಿರಾನಗರದ ಹೊರಹೊಲಯದಲ್ಲಿರ್ತಕ್ಕಂಥ ಈ ಪುಣ್ಯಮಯ ಗೃಹಕ್ಕ ಸಿದ್ಧಾರೂಢರು ಬಂದು ಪವಡಿಸ್ಯಾರೆ. ಅವರ ಕೃಪೆ ಆಶೀರ್ವಾದ ಸದಾ ಈ ಗೃಹದ ಹಾಗೂ ಈ ಭಾಗದ ಸಜ್ಜನರ ಮೇಲಿರಲಿ.
ದುರ್ಜನರನ್ನೂ ಸಜ್ಜನರನ್ನಾಗಿ ರೂಪಿಸಲಿ. ಸದ್ಗುರುವಿನ ಜ್ಞಾನಧಾರೆಯು ಅಪಾರವಾಗಿರ್ತಕ್ಕಂಥದ್ದು. ಸದ್ಗುರುನಾಥನ ಜ್ಞಾನವನ್ನ ಯಾವಾತನು ಸ್ವೀಕರಿಸುವನೋ ಅಂಥಾತನ ಜೀವನ ಪರಮ ಪವಿತ್ರಮಯವಾಗ್ತಕ್ಕಂಥದ್ದಿದೆ. ಅದಕ್ಕ ಸದ್ಗುರುವಿನ ಕರುಣೆ ಅಂತಕ್ಕಂಥದ್ದು ಅಪಾರವಾದದ್ದನ್ನ ಕೃಪಾ ಮಾಡ್ತಕ್ಕಂಥದ್ದಿದೆ. ಅದಕ್ಕೆ ಈ ಜನ್ಮ ಸಾರ್ಥಕಗೊಳಿಸ್ತಕ್ಕಂಥದ್ದಿದೆ. ಸಿದ್ಧಾರೂಢರ ವಿಚಾರಧಾರೆಗಳನ್ನ ನಾವೆಲ್ಲರೂ ಅರಿಯಲಿಕ್ಕ ಇಲ್ಲಿ ಮಹಾಯೋಗ ಒದಗಿ ಬಂದೈತಿ. 23ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೂ ಈ ಪವಿತ್ರಮಯವಾದ ಈ ಸದ್ಗೃಹದಲ್ಲಿ ಪ್ರತಿದಿನ ಸಂಜೆ ಸಿದ್ಧಾರೂಢ ಕಥಾಮೃತದ ಪಾರಾಯಣ ಆರಂಭ ಆಗ್ತಿದೆ. ಎಲ್ಲ ಈ ಭಾಗದ ಭಕ್ತರು ಅದನ್ನ ಆನಂದದಿಂದ ಶ್ರವಣ ಮಾಡಿ ಪಾವನರಾಗಲಿಕ್ಕೆ ಮಹದವಕಾಶ ಇದೆ. ಅಲ್ಲದೆ 30ನೆಯ ತಾರೀಕು ವಿಶೇಷವಾದ ಸತ್ಕಾರ್ಯವನ್ನ ಅಂತ ಹೇಳಿದ್ರೆ ಪರಮ ಪೂಜ್ಯನೀಯ ಸದ್ಗುರುನಾಥರ ಈ ಸಿದ್ಧಾರೂಢ ಆಶ್ರಮ ಮತ್ತು ನಿತ್ಯ ಸತ್ಸಂಗ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ಏರ್ಪಡಿಸಲಾಗಿದೆ. ಅದಕ್ಕೆ ಹುಬ್ಬಳ್ಳಿಯ ಶಾಂತಾಶ್ರಮದ ಹಾಗೂ ಬಿಜಾಪುರದ ಷಣ್ಮುಖಾರೂಢ ಮಠದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಅಭಿನವ ಸಿದ್ಧಾರೂಢ ಸ್ವಾಮೀಜಿಯವರು ಈ ಪುಣ್ಯಮಯ ಗೃಹಕ್ಕ ತಮ್ಮ ಪಾದಸ್ಪರ್ಶವನ್ನ ಮಾಡಲಿದ್ದಾರೆ. ಆ ಸತ್ಸಂಗ ಕಾರ್ಯಕ್ರಮ ಮತ್ತು ಆಶ್ರಮವನ್ನ ಲೋಕಾರ್ಪಣೆ ಮಾಡುವವರಿದ್ದಾರೆ. ಹಾಗೆ ಅದೇ ದಿನ ಜೋಡಕುರುಳಿಯ ಶ್ರೀ ಸಿದ್ಧಾರೂಢ ಮಠದ ಶ್ರೀ ಚಿದ್ಗನಾನಂದ ಭಾರತೀ ಸ್ವಾಮೀಜಿಯವರು ಆಗಮಿಸುತ್ತಿದ್ದಾರೆ. ದೀಪ ಪ್ರಜ್ವಲನೆಯನ್ನ ಮಾಡುವ ಮೂಲಕ ಈ ಭಾಗದಲ್ಲಿ ಸಿದ್ಧಾರೂಢರ ತತ್ವ ಉಪದೇಶಗಳನ್ನ ಸಂದೇಶಗಳನ್ನ ಬಿತ್ತಲಿಕ್ಕ ಕೃಪಾ ಮಾಡುವವರಿದ್ದಾರೆ. ಹಾಗೆ ಇನ್ನುಳಿದ ಶರಣರು, ಸಂತರು, ಸಾಧು ಸಜ್ಜನರು, ಭಗವದ್ಭಕ್ತರು, ಗುರುಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿನ ಆಗಮಿಸಿ ಇದೊಂದು ಪವಿತ್ರ ಕ್ಷೇತ್ರವನ್ನಾಗಿ ರೂಪಿಸಬೇಕು. ಹಾಗೆ ಸದ್ಗುರುನಾಥನ ಕೃಪಾಶೀರ್ವಾದಕ್ಕೆ ಸರ್ವರಿಗೂ ಕೃಪೆ ಆಗುವಂತೆ ಪ್ರಾರ್ಥನೆ ಮಾಡ್ತಕ್ಕಂಥ ಮಹದವಕಾಶ ನಮಗೆಲ್ಲ ಒದಗಿ ಬಂದಿದೆ. ಹಾಗೆ ಈ ಪುಣ್ಯಾವಕಾಶ ಇಲ್ಲಿ ದೊರಕಿರತಕ್ಕಂಥದ್ದು ಪ್ರತಿನಿತ್ಯ ಇಲ್ಲಿ ಧ್ಯಾನ, ಪೂಜೆ, ಸತ್ಸಂಗ, ಹಾಗೆ ಸದ್ಗುರು ಸಿದ್ಧಾರೂಢ ಅಪ್ಪಂಗಲವರ ಪವಿತ್ರ ವಿಚಾರಧಾರೆಗಳನ್ನ ಸುವಿಚಾರಗಳನ್ನ ವಿಚಾರ ಮಾಡತಕ್ಕಂಥದ್ದಿದೆ. ಹಾಗೆ ಉತ್ತರ ಕರ್ನಾಟಕದಿಂದ ಬೆಂಗಳೂರು ಕಡೆಗೆ, ರಾಜಧಾನಿಯ ಕಡೆಗೆ ಅಥವಾ ಆ ಕಡೆಯಿಂದ ಉತ್ತರ ಕರ್ನಾಟಕದ ಕಡೆಗೆ ಪ್ರಯಾಣ ಮಾಡತಕ್ಕಂಥ ಸ್ವಾಮೀಜಿಗಳು, ಸಾಧು ಸಂತರು, ಶರಣರು, ಮಾತೆಯರು, ಭಗವದ್ಭಕ್ತರು, ಗುರುವಿನ ಕೃಪಾಶೀರ್ವಾದವನ್ನು ಹೊಂದಿರತಕ್ಕಂಥ ಸಜ್ಜನರು ಪ್ರಯಾಣ ಮಾಡುವಾಗೆ ಅವರಿಗೆ ಸ್ವಲ್ಪ ಸಮಯ ವಿಶ್ರಾಂತಿ, ಅನ್ನಪ್ರಸಾದವನ್ನ ದೊರಕಿಸಬೇಕಂತಕ್ಕಂಥ ಪವಿತ್ರವಾದ ಸುಜ್ಞಾನ, ಅನ್ನ, ಆಶ್ರಯವನ್ನ ದೊರಕಿಸಿಕೊಡಬೇಕಂತ ಚಿಂತನೆಯನ್ನ ಸುಕ್ಷೇತ್ರ ಪೂಜಾರ ಮುದ್ದನಹಳ್ಳಿಯ ಸಕಲ ಸದ್ಭಕ್ತರು, ಸದ್ಗುರುನಾಥರು ಕೈಗೊಂಡ ಸಲುವಾಗಿಯೇ ಇಂಥ ಪುಣ್ಯಾವಕಾಶ ನಮಗೆಲ್ಲ ಒದಗಿ ಬಂದಿದೆ. ಅಲ್ಲದೆ ಈ ಒಂದು ಪವಿತ್ರಮಯ ಆಶ್ರಮಕ್ಕೆ ಯಾರು ಆವಾಗ್ಯ ಬಂದರೂ ಅನ್ನವನ್ನ ನೀಡ್ತಕ್ಕಂಥ, ಹಸಿವಿಗೆ ಅನ್ನವನ್ನ ನೀಡತಕ್ಕಂಥ ಸಂಕಲ್ಪವನ್ನ ನೆರವೇರಿಸಲಾಗಿದೆ. ಹಾಗೆ ಈ ಭಾಗದಲ್ಲಿ ಸರ್ವರ ಕಲ್ಯಾಣಕ್ಕಾಗಿ, ಸರ್ವರ ಉದ್ಧಾರಕ್ಕಾಗಿ ಶಿಸ್ತು, ಸ್ವಚ್ಛ, ಸುಂದರ, ಸುಜ್ಞಾನ, ಸಂಸ್ಕಾರಯುತವಾದ ನಿಷ್ಕಾಮ್ಯ ಭಾವದ ಸೇವೆಯಿಂದ ಈ ಭಾಗದಲ್ಲಿ ಶ್ರೀ ಸದ್ಗುರು ಸಿದ್ಧಾರೂಢರ ಪರಮ ಪವಿತ್ರಮಯವಾಗಿರ್ತಕ್ಕಂಥ ಸಂದೇಶಗಳನ್ನ ಬಿತ್ತಿ ದುರ್ಜನರನ್ನೂ ಸಜ್ಜನರನ್ನಾಗಿ ರೂಪಿಸ್ತಕ್ಕಂಥ ವಿಶೇಷವಾದ ಶಕ್ತಿ ಸದ್ಗುರುನಾಥನ ಕೃಪಾದೃಷ್ಟಿಗೆ, ಜ್ಞಾನಕ್ಕೆ ಹೊಂದಿರತಕ್ಕಂಥದ್ದಿದೆ. ಅಂತ ವಿಶೇಷವಾದದ್ದನ್ನ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳವರು, ಸದ್ಗುರು ಶಿವಾನಂದ ಅಪ್ಪಂಗಲವರು ಈ ಭಾಗದ ಮಂದಿಗೂ ಕೃಪಾ ಮಾಡಿ ಎಲ್ಲರನ್ನ ಉದ್ಧರಿಸಬೇಕೆಂಬುದೇ ಈ ಪರಮ ಪವಿತ್ರಮಯವಾದ ಶ್ರೀ ಸಿದ್ಧಾರೂಢ ಆಶ್ರಮದ ಹಾಗೆ ಸತ್ಸಂಗದ ಘನ ಉದ್ದೇಶ. ಆ ನಿಟ್ಟಿನಲ್ಲಿ 30ನೆಯ ತಾರೀಕು ಸಹ ನಾವು ವಿಶೇಷವಾಗಿ ಕಾರ್ಯಕ್ರಮ ಜರುಗುತ್ತದೆ. ಭಾನುವಾರ ಅಂದು ಎಲ್ಲ ಭಕ್ತ ಮಹಾಶಯರಿಗೂ, ಶಿರಾನಗರದ ಅಧಿಕಾರಿ ವರ್ಗದವರಿಗೂ, ಹಾಗೆ ಸಜ್ಜನರಿಗೂ ಎಲ್ಲರಿಗೂ ವಿಚಾರವನ್ನ ತಿಳಿಸಿ ಈ ಪವಿತ್ರ ಕಾರ್ಯವನ್ನ ಈ ಗೃಹದಲ್ಲಿ ನೆರವೇರಿಸುವಂಥವರಾಗೋಣ. ಅಲ್ಲದೆ ಈ ಪವಿತ್ರ ಕಾರ್ಯ ಸದಾ ಮುನ್ನಡಿತಕ್ಕಂಥದ್ದಾಗಲಿ, ಅದಕ್ಕೆ ಗುರುನಾಥರ ಕೃಪಾಶೀರ್ವಾದವೇ ಸಹಜವಾಗಿ ಅದನ್ನ ಹಾಗೆ ಬೆಳಗಿಸ್ಲಿಕ್ಕೆ ಸಕಾರಣ ಆಗಿರ್ತಕ್ಕಂಥದ್ದು ಅಂತೇಳಿ, ಇನ್ನು ನಗರದಿಂದ ಯಾವಾಗೆ ಯಾರೇ ಬಂದರೂ ಅಪ್ಪನ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕುಳಿತು ಧ್ಯಾನ ಮಾಡಲಿಕ್ಕೆ ಈ ಗೃಹದಲ್ಲಿ ಪರಮಾವಕಾಶ ಇದೆ.
ಅನ್ನಪ್ರಸಾದ ದೊರೆಯುತ್ತದೆ. ಹಾಗೆ ನಿರಂತರವಾಗಿ ಭಕ್ತಿಯಿಂದ, ಶಿಸ್ತಿನಿಂದ, ಜ್ಞಾನದಿಂದ, ಸನ್ಮಾರ್ಗದ ಸಚ್ಚಿಂತನೆಯನ್ನ ಮಾಡತಕ್ಕಂಥ ಪುಣ್ಯ ಪುರುಷರ ಪಾದಸ್ಪರ್ಶ ಈ ಗೃಹಕ್ಕೆ ಆಗಲಿ ಅಂತೇಳಿ ನಾವಾದರೂ ಇಚ್ಛೆಯನ್ನ ಮಾಡ್ತಾ, ಈ ಎಲ್ಲ ಸತ್ಕಾರ್ಯಗಳು ನಮಗೆ ದೊರಕಿದ್ದು, ಈ ಪವಿತ್ರ ಕಾರ್ಯವನ್ನು ನಡೆಸಲಿಕ್ಕೆ ನಮಗೆ ಅವಕಾಶ ದೊರೆತಿದ್ದು ಅದು ಎಷ್ಟು ಜನ್ಮದ ಪುಣ್ಯವೋ. ಭಗವದ್ ಭಕ್ತರು, ಸಜ್ಜನರು, ಸಜ್ಜನ ಪೋಷಕರು ಆಗಿರ್ತಕ್ಕಂಥವರೇ ನಮಗ ಗೃಹವನ್ನ ಕೊಟ್ಟಾರೆ. ಅವರೇ ಇಷ್ಟು ಹೊತ್ತು ಪರ್ಯಂತ ಅಜ್ಜನನ್ನ ಪ್ರೀತಿಯಿಂದ, ಭಕ್ತಿಯಿಂದ ಅವರ ಗೃಹಕ್ಕೆ ಬರಮಾಡಿಕೊಂಡು ಪವಡಿಸಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿರ್ತಕ್ಕಂಥ ಶ್ರೀಮತಿ ಶಾಲಿನಿ ಅಮ್ಮ ಹಾಗೂ ಶ್ರೀ ವಿಜಯ್ ಕುಮಾರಪ್ಪ ಅವರ ಸಕುಟುಂಬ ಪರಿವಾರ. ಅವರು ಅತ್ಯಂತ ಪವಿತ್ರವಾದ ಭಾವನೆಯನ್ನ ಉಳ್ಳಂಥವರಾಗ್ಯಾರೆ. ಹಾಗೆ ಪೂಜೆ, ಧ್ಯಾನ, ಹಾಗೆ ಸತ್ಸಂಗವನ್ನ ಈ ಹಿಂದೆ ಆನಂದದಿಂದ ನಡೆಸಿದಂಥವರಾಗ್ಯಾರೆ. ಅದರ ಫಲವೇ ಸದ್ಗುರು ಸಿದ್ಧಾರೂಢ ಅಪ್ಪಂಗಲವರು ಅವರ ಮೇಲೆ ಆಶೀರ್ವಾದವನ್ನ, ಕೃಪೆಯನ್ನ ಮಾಡ್ಯಾರೆ ಅನ್ನೋದು ನನ್ನ ಭಾವ. ಅಂತ ಸಜ್ಜನರ ಗೃಹದಲ್ಲಿ ಸಿದ್ಧಾರೂಢರು ನೆಲೆಸ್ಯಾರೆ ಅಂದ್ರೆ ಇದು ಮಹದಾನಂದ ಪಡುವ ವಿಚಾರ. ನಾವೆಲ್ಲ ಭಕ್ತರು ಅವರ ಸೇವೆಯನ್ನು ಮಾಡ್ತಕ್ಕಂಥವರಾಗೋಣ. ನಾವು ಶಿರಾ ನಗರಕ್ಕೆ ಆಗಮಿಸಿದಾಗೆ ಅವರಿಗೆ ನಮ್ಮ ಯಥಾಶಕ್ತಿ ನಮ್ಮ ಕರಗಳಿಂದ ಆಗ್ತಕ್ಕಂಥ ಸೇವೆಯನ್ನ ಆ ಪುಣ್ಯ ದಂಪತಿಗಳಿಗೆ ನಾವು ನೆರವೇರಿಸುವಂಥವರಾಗೋಣ. ಕಾರಣ ನಮಗೆಲ್ಲರಿಗೂ ಆಶ್ರಯವನ್ನ ಕೊಟ್ಟಾರೆ ಅವರು. ಹಾಗೆ ಅವರ ಸದ್ಭಾವನೆ ಸಿದ್ಧಾರೂಢರನ್ನ ಇಲ್ಲಿಗೆ ಕರೆತಂದಿದೆ ಅನ್ನೋದು ನನ್ನ ಸೂಕ್ಷ್ಮ ದೃಷ್ಟಿಯ ಭಾವ. ಶಿರಾ ನಗರದಲ್ಲಿರ್ತಕ್ಕಂಥ ನಮ್ಮ ಮಠದ ಭಕ್ತರೆಲ್ಲರೂ ಹಾಗಾಗಿ ಆಗಮಿಸಿ ಸಿದ್ಧಾರೂಢರಿಗೆ ದರ್ಶನ ಮಾಡಿ ಆ ಪುಣ್ಯ ದಂಪತಿಗಳನ್ನು ಸಹ ಕ್ಷೇಮ ವಿಚಾರಗಳನ್ನ ಮಾಡಿ ಅವರಿಗೆ ಉಚಿತವಾದಂತಹ ಸೇವೆಯನ್ನ ನಾವು ಮಾಡತಕ್ಕಂಥವರಾಗೋಣ. ಅವರ ಜೀವನದಲ್ಲಿ ಅವರು ಇನ್ನಷ್ಟು ಪವಿತ್ರಮಯರಾಗ್ಲಿ, ಜ್ಞಾನಶೀಲರಾಗ್ಲಿ, ಸಜ್ಜನತ್ವವನ್ನ ವಿಶೇಷವಾಗಿ ಈ ಭಾಗದಲ್ಲಿ ಬೆಳಗಲಿ. ಮಾನವ ಜನ್ಮ ಅತ್ಯಂತ ಪವಿತ್ರವಾದದ್ದು. ಅಂಥ ಜನ್ಮದಲ್ಲಿ ಅವರು ಶ್ರೇಷ್ಠ ವ್ಯಕ್ತಿಗಳಾಗಲಿ. ಹಾಗೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಕಂದಮ್ಮಗಳಿಗೆ ಸುಜ್ಞಾನ, ಸಂಸ್ಕಾರ ಸದ್ಗುರು ಸಿದ್ಧಾರೂಢ ಶಿವಾನಂದ ಅಪ್ಪಂಗಲವರಿಂದ ಬೆಳಗಲಿ. ವಿಶೇಷ ವ್ಯಕ್ತಿಗಳಾಗಿ ಸಮಾಜದಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿ ಸಮಾಜದ ಸೇವೆಯನ್ನ ಮಾಡತಕ್ಕಂಥ ಸೌಭಾಗ್ಯ ಅವರ ಕಂದಗಳಿಗೆ ದೊರೆಯಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ್ರಿ, ಧ್ಯಾನ ಮಾಡೋಣ್ರಿ. ಅಂಥ ಪುಣ್ಯ ದಂಪತಿಗಳು ದೊರೆತಿರ್ತಕ್ಕಂಥದ್ದೇ ನಮ್ಮ ಕ್ಷೇತ್ರದ ಸೌಭಾಗ್ಯ ಅಂತ ನಾನಾದರೂ ಭಾವಿಸ್ತೇನೆ. ಇದು ಉತ್ಪ್ರೇಕ್ಷೆ ಅಲ್ಲ. ನಾನು ಅವರನ್ನ ಕಂಡ ಪ್ರತಿ ಕ್ಷಣವೂ ನನಗೆ ಮಹದಾನಂದ ಆಗ್ತಿದೆ. ಅವರು ಸದಾ ಸೇವೆಗೆ ಆತುರಿತಾ ಇರತಕ್ಕಂಥವರಿದ್ದಾರೆ. ಹಾಗೆ ಭಕ್ತರು ಇಲ್ಲಿಗೆ ಬಂದಾಗೆ ಅತ್ಯಂತ ಶಿಸ್ತಿನಿಂದ, ಸಹನೆಯಿಂದ, ಶಾಂತಿಯಿಂದ ವರ್ತಿಸ್ತಕ್ಕಂಥವರಾಗಬೇಕು. ಹಾಗೆ ಸದ್ಭಾವನೆಯನ್ನ ಹೊಂದಿರಬೇಕು ನಾವು ಸದಾನ. ನಮ್ಮ ಸದ್ಭಾವನೆಯೇ ನಮ್ಮನ್ನ ಶಾಂತಿ ಪ್ರಿಯರನ್ನಾಗಿ, ಆನಂದಮಯರನ್ನಾಗಿ, ಸದ್ಗತಿಯನ್ನ ದೊರಕಿಸಿಕೊಡ್ತದೆ. ಸದ್ಗುರುಗಳು ನಮ್ಮನ್ನ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಭಾವವನ್ನು, ಬಹಿರಂಗದಲ್ಲಿರ್ತಕ್ಕಂಥ ಭಾವವನ್ನ ಎರಡನ್ನೂ ಅವರು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಅದಕ್ಕೆ ಗುರುವಿಗೆ ಅರಿವಿಗೆ ಬಾರದಂತೆ ನಾವು ಯಾವ ಕಾರ್ಯವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಿದ್ಧಾರೂಢ ಆಶ್ರಮ, ಶ್ರೀ ಸಿದ್ಧಾರೂಢ ಆಶ್ರಮ ಅಂತೇಳಿ ನಾಮವನ್ನ ನೀಡಲಾಗಿದೆ. ಹಾಗೆ ಸತ್ಸಂಗ ಕಾರ್ಯಕ್ರಮ ಇಂದಿನಿಂದಲೇ ಆರಂಭ. ಆದರೆ ವಿದ್ಯುಕ್ತವಾಗಿ 30ನೇ ತಾರೀಕು ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಅದಕ್ಕೆ ಚಾಲನೆಯನ್ನ ನೀಡೋದಿದೆ. ಇಂದು ಸಹ ಸಂಜೆ ಮಂಗಲದವರೆಗೆ ಶಿವ ಪಂಚಾಕ್ಷರಿ ನಾಮಜಪ ಮುಂದುವರಿಯುತ್ತದೆ. ಸಂಜೆ ಗೋಧೂಳಿ ಸಮಯಕ್ಕ ಮಹಾಮಂಗಲ ಮಾಡಿ ಪೂರ್ಣ ಮಾಡೋಣ್ರಿ. ಯಾರಾದರೂ ಇಬ್ಬರು ಭಕ್ತರಿದ್ರೂ ನಡೀತದೆ ಶಿವ ಪಂಚಾಕ್ಷರಿ ನಾಮಜಪ. ಅದನ್ನ ಇಂದು ಅಪ್ಪ ಪವಡಿಸಿರತಕ್ಕಂಥ ಈ ಶುಭ ದಿನ ನಡೆಸಿ, ಪ್ರತಿ ಗುರುವಾರ ಆಶ್ರಮದಲ್ಲಿ ಗುರುವಾರದ ಸತ್ಕಾರ್ಯ ನಡೀತದೆ. ಆ ನಿಟ್ಟಿನಲ್ಲಿ ಈ ದಿನ ಗುರುವಾರ ಆಶ್ರಮದಲ್ಲಿಯೂ ಸಹ ಹೀಗೆ 47 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಪವಿತ್ರ ಕಾರ್ಯ ಅಲ್ಲಿಯೂ ಸಹ ಮುಂದುವರಿತದೆ. ಇನ್ನ ಭಕ್ತರಿಗೆ ಗೊಂದಲ ಬೇಡ. ಶಿರಾದಲ್ಲಿ ಆಶ್ರಮ ಆಯ್ತಲ್ಲ, ಗುರುಗಳು ಎಲ್ಲಿರ್ತಾರೋ ಅಲ್ಲಿರ್ತಾರೋ, ನಮಗೆ ದೊರೀತಾರೋ ಇಲ್ಲೋ ಅನ್ನುವಂಥ ಭಾವ ಬೇಡ. ಎರಡೂ ಕಡೆ ನಾವೆಲ್ಲರೂ ಸಮಯಾವಕಾಶ ಇದ್ದಾಗೆ ಇಲ್ಲಿಯೂ ಬಂದು ಅಪ್ಪನ ದರ್ಶನ ಮಾಡಿಕೊಂಡು, ಕಾರ್ಯನಿಮಿತ್ತ ಶಿರಾ ನಗರಕ್ಕೆ ಬಂದಾಗೆ ಅಪ್ಪನ ದರ್ಶನವನ್ನ ಮಾಡಿ ಪ್ರಸಾದ ಸ್ವೀಕರಿಸಿ, ಪುಣ್ಯ ದಂಪತಿಗಳಿಗೆ ಒಂದೆರಡು ಹಿತವಾದ ಮಾತುಗಳನ್ನ ಅವರೊಂದಿಗೆ ಹಾಡಿ, ಅವರಿಗೆ ನಮ್ಮ ಗೃಹಗಳಲ್ಲಿ ಏನಾದರೂ ನಾವು
ನಮ್ಮಲ್ಲಿ ಇದ್ದರೆ ಆ ಪುಣ್ಯ ದಂಪತಿಗಳಿಗೆ ನಾವು ಸಹ ಹಂಚಿ ತಿನ್ನುವವರಾಗೋಣ. ಅವರನ್ನ ನಮ್ಮವರಲ್ಲಿ ಒಬ್ಬರಂತ ಭಾವ ಮಾಡೋಣ್ರಿ. ಯಾವ ಭೇದ ಭಾವಗಳಿಲ್ಲದೆ ನಾವು ಈ ಪುಣ್ಯ ಕಾರ್ಯವನ್ನ ನಡೆಸ್ತಕ್ಕಂಥವ್ರಾಗೋಣ್ರಿ. ಇದು ನಮಗೆ ದೊರೆತಿರ್ತಕ್ಕಂಥದ್ದು ಮಹಾಯೋಗ. ಇದು ಸಿದ್ಧಾರೂಢ ಅಪ್ಪಂಗಲವರು ಶಿರಾ ನಗರಕ್ಕ ಇದೇ ಪ್ರಪ್ರಥಮ ಬಾರಿಗೆ ಬಂದಾರೆ. ಮುಂದಿನ 5 ವರ್ಷಗಳಲ್ಲಿ ನನ್ನದೊಂದು ಕನಸಿದೆ. ಈ ಭುವನಹಳ್ಳಿ ಗೇಟಿಂದ ಎಮ್ಮೇರಳ್ಳಿ ಏನು ಗೇಟ್ ಇದೆ ಅದರ ನಡುವೆ ಈ ಸರ್ವಿಸ್ ರೋಡ್ನ ರಸ್ತೆಯ ಪಕ್ಕದಲ್ಲೇ ಒಂದು ನಿವೇಶನವೋ ಅಥವಾ ಒಂದಷ್ಟು ಜಾಗವನ್ನ ದಾನದ ರೂಪದಲ್ಲೋ ಯಾವುದಾದ್ರೂ ರೂಪದಲ್ಲಿ ಪಡೆದು ನೆಲಮಾಳಿಗೆಯಲ್ಲಿ 100 ಜನ ಕುಳಿತು ಧ್ಯಾನ ಮಾಡುವಂತ ಧ್ಯಾನ ಮಂದಿರ, ಅದರಲ್ಲಿಯೇ ಪ್ರವಚನ, ಹಾಗೆ ಸದ್ಗುರು ಸಿದ್ಧಾರೂಢರ ಮತ್ತು ಶಿವಾನಂದ ಸ್ವಾಮಿಗಳವರ ಅಮೃತ ಶಿಲೆಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ. ಆ ಒಂದು ಧ್ಯಾನ ಮಂದಿರದ ಮೇಲುಗಡೆ 100 ಜನ ಕುಳಿತು ಪ್ರಸಾದ ಮಾಡುವಂತಹ ಒಂದು ಪ್ರಸಾದನಿಲಯ, ಸುಸಜ್ಜಿತವಾದ ಅಡಿಗೆ ಕೋಣೆ, ಅದರ ಮೇಲ್ಭಾಗದಲ್ಲಿ ಒಂದು 15 ಶೌಚಾಲಯ ಸಹಿತ ಪ್ರತಿ ಕೋಣೆಗೆ ಇರತಕ್ಕಂಥ ಕೋಣೆಗಳನ್ನ ನಿರ್ಮಾಣ ಮಾಡಿ 6 ಭಕ್ತರು ಪ್ರಯಾಣ ಮಾಡುತ್ತಿದ್ದಾಗೆ ಅವರಿಗೆ ವಿಶ್ರಾಂತಿಗೆ, ಅನ್ನಕ್ಕೆ, ಆಶ್ರಯಕ್ಕೆ ಸ್ಥಳವನ್ನ ನೀಡಬೇಕನ್ನೋದು ಒಂದು ಸದುದ್ದೇಶ. ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನ ಮಾಡಬೇಕನ್ನೋದು ಘನತರವಾದ ಉದ್ದೇಶ. ಇನ್ನು 2ನೇದು ಶಿರಾ ನಗರ ಮತ್ತು ಈ ಸುತ್ತಮುತ್ತಲಿನ ಸಜ್ಜನರಿಗೆ, ಸತ್ಸಂಗಕ್ಕೆ ಇಚ್ಛೆ ಇರತಕ್ಕಂಥವರಿಗೆ ಸದಾ ಸದ್ಗುರು ಸಿದ್ಧಾರೂಢರ ದರ್ಶನ, ಧ್ಯಾನ, ಭಜನೆ, ಸತ್ಸಂಗವನ್ನ ಕೃಪಾ ಮಾಡಬೇಕನ್ನೋದು ದ್ವಿತೀಯ ಇಚ್ಛೆ. ಅಲ್ಲದೆ 3ನೇದು ಯಾರೇ ಹಸಿವಿನಿಂದ ಇರಲಿ, ಭಿಕ್ಷುಕನಾಗಿರಲಿ, ಸಾಮಾನ್ಯನಾಗಿರಲಿ, ರಾಜನಾಗಿರಲಿ, ಎಲ್ಲರಿಗೂ ಹಸಿವು ಅಂತಕ್ಕಂಥದ್ದು ಸಮಾನವಾಗಿದೆ. ಅವರ ಹಸಿವಿಗೆ ನಿರಂತರವಾಗಿ ಅನ್ನವನ್ನ ನೀಡಬೇಕನ್ನೋದು ಕ್ಷೇತ್ರದ ಆಶಯ. ಕ್ಷೇತ್ರದಲ್ಲಿ ಈಗಾಗಲೇ ಅಂತ ಪವಿತ್ರ ಕಾರ್ಯಗಳು ಸದಾ ಚಾಲ್ತಿಯಲ್ಲಿವೆ. ಅವೇ ಒಂದು ಆ ಪುಣ್ಯಮಯ ಸುವಿಚಾರಗಳನ್ನೇ ಶಿರಾ ನಗರದಲ್ಲಿಯೂ ಸಹ ಇನ್ನು ಸಾವಿರಾರು ವರ್ಷಗಳ ಕಾಲ ನಡೆಯುವಂತೆ ಸದ್ಗುರು ಸಿದ್ಧಾರೂಢ ಶಿವಾನಂದರ ಆಶೀರ್ವಾದದಿಂದ ಜರುಗಬೇಕನ್ನೋದೇ ಪರಮ ಪವಿತ್ರವಾದ ಸುವಿಚಾರ. ಅದಕ್ಕ ನಮಗ ಈಗ ಸದ್ಯಕ್ಕೆ ಅಂತ ಶಕ್ತಿ ಇಲ್ಲ. ಶಕ್ತಿ ಇಲ್ಲದ ಹಾಗೆ ಸುಮ್ಮನೆ ಕೂಡಿರ್ಲಿಕ್ಕೆ ಅಂತಃಕರಣ, ಮನಸ್ಸು, ಇಚ್ಛೆ ಬರಲಿಲ್ಲ. ಅದಕ್ಕ ಬಾಡಿಗೆಯನ್ನಾದರೂ ಮನೆಯನ್ನ ಪಡೆದು ಇಂಥ ಪವಿತ್ರ ಕಾರ್ಯಗಳನ್ನ ಆರಂಭ ಮಾಡಲಿಯೇ ತೀರಬೇಕನ್ನೋದು ಹೃದಯದಲ್ಲಿ ತೀವ್ರವಾದ ಇಚ್ಛೆ ಇದ್ದುದರಿಂದ ನಮಗೆ ಈ ಪುಣ್ಯ ದಂಪತಿಗಳು ದೊರೆತರು. ಅವರು ನಮಗೆ 2 ತಿಂಗಳಿನಿಂದ ನಾನು ಅಲೆದಿದ್ದೆ. ಎಮ್ಮೇರಳ್ಳಿ ಗೇಟಿಂದ ಭುವನಹಳ್ಳಿ ಗೇಟಿಗೆ ಒಂದು 50 ಬಾರಿಗಿಂತೂ ಹೆಚ್ಚು ಬಾರಿ ನಾ ಅಲೆದಿದ್ದೆ. ಆದರೆ ಈ ಗೃಹ ನನ್ನ ಕಣ್ಣಿಗೆ ಎಂದೂ ಬಿದ್ದಿರಲಿಲ್ಲ. ಕಟ್ಟ ಕಡೆಗೆ ಕೊನೆಯ ದಿನ ಇನ್ನೆಂದೂ ನನ್ನ ಮನೆಗಂತ ಹೋಗಲ್ಲ ಅಂತ ಹೇಳಿ ಸಿದ್ಧಾರೂಢ ಶಿವಾನಂದರಿಗೆ ಶರಣ ಮಾಡಿ ಇದು ಕೊನೆಯ ದಿನ ಅಂತ ಹೊರಟು ಬಂದಾಗ ಈ ಪುಣ್ಯ ಗೃಹ ನಮಗೆ ದೊರೆಯಿತು. ಇದು ಮಹಾಯೋಗ ಅಂತ ಭಾವಿಸ್ತೇನೆ ನಾನು. ನಮಗ ಇಂಥ ಸಜ್ಜನತ್ವ, ಸಂಸ್ಕಾರ, ಸುವಿಚಾರ, ಸದ್ಗತಿ ದೊರೆತಕ್ಕಂಥ ವಿಚಾರಗಳು ಈ ಜಗತ್ತಿನಲ್ಲಿ ದೊರೆಯೋದು ಅತ್ಯಂತ ವಿರಳ, ದುರ್ಲಭ. ಅದಕ್ಕ ಈ ಪರಮ ಪವಿತ್ರವಾದದ್ದು ಇದು ಆಶ್ರಮ. ಇದನ್ನ ನಾವು ಅತ್ಯಂತ ಶಿಸ್ತಿನಿಂದ, ಸಂಯಮದಿಂದ, ಶಾಂತಿಯಿಂದ, ಭಕ್ತಿಯಿಂದ, ಸುವಿಚಾರಗಳಿಂದ ನಡೆಸ್ತಕ್ಕಂಥವ್ರಾಗೋಣ. ಇಲ್ಲಿ ಪರಮ ಪವಿತ್ರ ವಿಚಾರಗಳಿಗೆ ಮಾತ್ರ ಅವಕಾಶ. ಉಳಿದ ಗೃಹಗಳ ವಿಚಾರಗಳನ್ನಾಗ್ಲಿ, ಉಳಿದ ವಿಚಾರಗಳನ್ನ ಚರ್ಚೆ, ಚಿಂತನೆ ಮಾಡ್ಲಿಕ್ಕಿಲ್ಲ ಅವಕಾಶ ಇಲ್ಲ. ಗೊತ್ತಿರುವವರು ಬರಲಿ, ಗೊತ್ತಿಲ್ಲದೆ ಇರುವವರು ಬರಲಿ, ಅವರನ್ನ ಪ್ರೀತಿಯಿಂದ ಕರೆದು ಸಿದ್ಧಾರೂಢರ ದರ್ಶನ ಮಾಡಿಸಿ ಅನ್ನವನ್ನ ಕೊಟ್ಟರೆ ನಮ್ಮ ಕಾರ್ಯ ಮುಗೀತದೆ. ಹಾಗೆ ಈ ಪವಿತ್ರ ಕಾರ್ಯವನ್ನ ಶಿರಾ ನಗರದಲ್ಲಿ ಬಿತ್ತುವಂತವರಾಗೋಣ. ಹಾಗೆ ನಿತ್ಯ ಬೆಳಗ್ಗೆ ಸಂಜೆ ವಿಶೇಷವಾದ ಧ್ಯಾನ, ಪೂಜೆ ಇರ್ತದೆ, ಪ್ರಸಾದ ಇರ್ತದೆ. ಆ ನಿಟ್ಟಿನಲ್ಲಿ ಇಂಥ ಪವಿತ್ರ ಕಾರ್ಯವನ್ನ ಶ್ರೀಮಠದ ಸದ್ಭಕ್ತರು ಹಾಗೂ ಪುಣ್ಯ ದಂಪತಿಗಳು ಹಾಗೆ ಇಲ್ಲಿಗೆ ಆಗಮಿಸ್ತಕ್ಕಂಥ ಎಲ್ಲ ಭಕ್ತರು ಅತ್ಯಂತ ಭಕ್ತಿ, ಶ್ರದ್ಧೆ, ನಂಬಿಕೆ, ನಿಷ್ಠೆ, ಜ್ಞಾನದಿಂದ ನಡೆಸ್ತಕ್ಕಂಥವ್ರು ಆಗೋಣ ಅಂತ ಹೇಳ್ತಾ, ಈಗ ಶಾಂತಿ ಮಂತ್ರ ಇರೋದಿಲ್ಲ. ಹಾಗೆ ಒಂದ್ ಸ್ವಲ್ಪ ಹೊತ್ತು ನಾಮಸ್ಮರಣೆ ನಡೀತದೆ. ಅಷ್ಟೊತ್ತಿಗೆ ಹಾಲು ಕಾಯಿಸಿ ಎಲ್ಲರಿಗೂ ಹಾಲು ಕೊಡ್ತಾರೆ ಮತ್ತು ಪ್ರಸಾದ ಕೊಡ್ತಾರೆ. ಒಂದು 5-10 ನಿಮಿಷ ಹಾಲು ಉಕ್ಕುವವರೆಗೂ ಶಿವನಾಮ ಸ್ಮರಣೆ, ನಂತರ ಪ್ರಸಾದ, ಅನ್ನ ಪ್ರಸಾದ ಮತ್ತು ಪೂಜಾ ಪ್ರಸಾದವನ್ನ ಎಲ್ಲರಿಗೂ ಕೊಡಿಸ್ತಾರೆ. ಈಗ ಅಮ್ಮ ಮತ್ತು ಅಪ್ಪಾಜಿಯವರು ಒಲೆಗೆ ಪೂಜೆಯನ್ನು ಮಾಡಿ ಅಂಟಿಸ್ತಾರೆ ಒಲೆ. ನಾವು ನಾಮಸ್ಮರಣೆ ಪ್ರಾರಂಭ